ನಂಗೆ ಸರಿ ಕಡೆ ಹಂಗೆ ಇದೆ ನಿಮಿಷ ಹಂಗೆ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಂತ ಸಮಾಜ ರಕ್ಷಣಾ ಸೇನೆ ಸಂಘಟನೆಯ ಎಲ್ಲ ಪದಾಧಿಕಾರಿ ಸದಸ್ಯರುಗಳು ಹಾಗೂ ಬಂಧು ಮಿತ್ರ ಸ್ನೇಹಿತರು ಮತ್ತು ಮಾಧ್ಯಮ ಮಿತ್ರರಿದ್ದೀರಿ, ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ಇವತ್ತೇನು ಈ ಸಂಘಟನೆ ಕಟ್ಟಿದ ಸಮಾಜ ರಕ್ಷಣಾ ಸೇನೆ ಸಂಘಟನೆನ, ಇದರಲ್ಲಿ ನಾನು ಮುಂದಿನ ದಿನಗಳಲ್ಲಿ ಮತ್ತು ಪ್ರಸ್ತುತ ನಾವು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯದ ಪರವಾಗಿರ್ತೀವಿ, ಮತ್ತೆ ನೊಂದವರ ಪರ ಇರ್ತೀವಿ, ಮತ್ತೆ ಯಾರು ತುಳಿತಕ್ಕೊಳಗಾದ್ರೂ ಅವ್ರ ಪರ ಇರ್ತೀವಿ. ಜೊತೆಗೆ ಅವ್ರಿಗೆ ಆಗಿರುವಂತಹ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಮುಂದೇನೂ ಮಾಡ್ತೀವಿ. ಇವತ್ತು ನನ್ನ ಹುಟ್ಟುಹಬ್ಬದ ದಿವಸ ಇವರೆಲ್ಲ ಬಂದು ನನ್ನ ಶುಭಾರೈಸಿದರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಸಮಾಜ ರಕ್ಷಣಾ ಸಂಘಟನೆಯಿಂದ ಎಲ್ಲಿ ಸಾರ್ವಜನಿಕ ಅನ್ಯಾಯ ಆಗುತ್ತೋ ಈ ಸಂಘಟನೆ ಅಲ್ಲಿ ಇರ್ತದೆ. ಈಗಾಗಲೇ ನಾವು ಸಾಕಷ್ಟು ಭ್ರಷ್ಟಾಚಾರ ಅಧಿಕಾರಿಗಳು ವಿರುದ್ಧನೂ ಫೈಲ್ ಮಾಡಿದೀವಿ, ನಡೀತಾ ಇದೆ. ಹೀಗೆ ಹಲವಾರು ಪ್ರಕರಣಗಳನ್ನ ನಾವು ಬೇಯಿಸಿ ನ್ಯಾಯ ಒದಗಿಸಿದೀವಿ. ಜೊತೆಗೆ ಈಗ ಮೈಸೂರಲ್ಲಿ ಅದು ವಿಶೇಷವಾಗಿ ಭೂ ಕಬ್ಜೆ ಒಂದು ಮಾಫಿ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ನಾವು ಈಗ ಈ ನನ್ನ ಹುಟ್ಟುಹಬ್ಬದ ದಿವಸದಿಂದ ಪಣ ತೊಡ್ತಾ ಇದೀನಿ. ಈಗಾಗಲೇ ಸರ್ವೆ ನಂಬರ್ಗಳು ದೇವನೂರಲ್ಲಿ ಸಾಕಷ್ಟು ಸರ್ವೆ ನಂಬರ್ಗಳು ಅಕ್ರಮ ಕಟ್ಟಡಗಳು ಇರ್ತಾ ಇದಾವೆ. ಅದ್ರ ಬಗ್ಗೆ ಹೋರಾಟ ಈಗ ಇವತ್ತಿಂದ ನಾನು ಪ್ರಾರಂಭ ಮಾಡ್ತಾ ಇದೀನಿ. ಅಚಲವಾದ ಹೋರಾಟ ಇರ್ತದೆ. ಆ ಭೂಮಿ ಏನ್ ಸರ್ಕಾರದ ಭೂಮಿಗಳು ಇರ್ತದೆ ವಾಪಸ್ ತರಿಸ್ಕೊಳ್ಳೋದು. ಜೊತೆಗೆ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಖಾತೆ ಆಗ್ಲಿ ಇನ್ನೊಂದಾಗ್ಲಿ ಅವರ ಕಷ್ಟಗಳಿಗೆ ಸ್ಪಂದನೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಸರ್ಕಾರದ ಗಮನ ತಂದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟಗಳು ಇರ್ತದೆ. ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ನಾವು ಯಾವತ್ತೂ ಅದ್ರಿಗೆ ನಾವು ಶಕ್ತಿಯಾಗಿ ನಿಲ್ತೀವಿ, ಚಿರಋಣಿಯಾಗಿದ್ದೀವಿ. ಕನ್ನಡ ನಾಡು ಕರ್ನಾಟಕದ ಜನತೆಗೆ ಯಾವುದೇ ರೀತಿ ಒಂದು ಚೂರು ಸಣ್ಣ ಒಂದು ಸಮಸ್ಯೆ ಆದ್ರೂ ಈ ಸಮಾಜ ಅಲ್ಲಿರ್ತದೆ. ಜೊತೆಗೆ ನಾವು ಈಗಾಗಲೇ ಸಂಘಟನಾ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ಕನ್ನಡದ ನೆಲ ಸಂಸ್ಕೃತಿ ನಾಡನ್ನು ಉಳಿಸೋಕೆ ನಾವು ಪಣ ತೊಡ್ತೀವಿ ಅಂತ ಹೇಳ್ತಾ ನಮ್ಗೆ ಬಹಳ ಅತೀವ್ರ ಸಂತೋಷ ಆಗ್ತಿದೆ. ಜೊತೆಗೆ ನಮ್ಮ ಸಂಘಟನೆ ಬಹಳ ಕಡಿಮೆ ಅವಧಿಯಲ್ಲಿ ಹೆಚ್ಚುವರಿ ಕೆಲಸಗಳು ಮತ್ತೆ ಸಾಕಷ್ಟು ಜನಪರ ಕೆಲಸಗಳು ಮಾಡಿದೆ. ನಾನು ಆಕ್ಚುಲಿ ಹುಟ್ಟುಹಬ್ಬ ದಿವಸ ಇದ್ದು ಅಂಧ ಮಕ್ಕಳ ಒಂದು ಸಂಸ್ಥೆ ಇದೆ, ಅಲ್ಲಿಗೆ ಬಟ್ಟೆ ಪುಸ್ತಕ ವಿತರಣೆ ಮತ್ತು ಊಟ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ಅದನ್ನ ಮಾಡ್ತಾ ಇದೀನಿ. ಜೊತೆಗೆ ಇವತ್ತು ಸಂಘಟನೆ ನಮ್ಮೆಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಹೇಳ್ತಾ ಇದೀನಿ, ಹೋರಾಟ ಒಂದು ನಿರಂತರ ನಿಂತ ನೀರಲ್ಲ, ಅನ್ಯಾಯ ವಿರುದ್ಧ ಹೋರಾಟ ಇದ್ದೇ ಇರ್ತದೆ.